ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮಾಡ್ತೇವೆ ನಮ್ಮ ಚಾನಲ್ಗೆ. ಇವತ್ತಿನ ರೆಸಿಪಿನಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಕೇಕು. ತುಂಬಾ ಸುಲಭ ಈ ಥರ ಕೇಕ್ ಮಾಡೋದು. ಟೀ ಟೈಮ್ಗೆ ತುಂಬ ಪರ್ಫೆಕ್ಟ್ ಆಗಿರುವಂಥ ಕೇಕ್ ಅಂತ ಹೇಳ್ಬೋದು. ಇದನ್ನು ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನೊಂದು ಸಿಂಪಲ್ಲಾಗಿ ಮಾಡೋದು ತೋರಿಸಿದ್ದೀನಿ. ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 2 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ಸ್ ಏನಿದೆ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಅಥವಾ ಬರ್ಕೊಂಡು ನೀವು ಮಾಡ್ಕೊಳ್ಬೋದು. 2 ಮೊಟ್ಟೆಗೆ 1/3 ಕಪ್ ಆಗುವಷ್ಟು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಕೈ ಬಿಡ್ದಾಗೆ ಮಿಕ್ಸರ್ ಜಾರ್ನಲ್ಲಿ ಸಣ್ಣ ಮಾಡ್ಕೊಳ್ತೀನಿ. ಸೊ ನೋಡಿ, ಪೂರ್ತಿಯಾಗಿ ಒಂದು 2 ನಿಮಿಷ ಕೈ ಬಿಡ್ದಾಗೆ ರುಬ್ಬಿದ್ರೆ ಈ ಥರ ವೈಟ್ ಕಲರ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಈ ಥರ ಆಗಬೇಕಿದು. ಈ ಥರ ಆದರೆ ಮಾತ್ರ ಪರ್ಫೆಕ್ಟ್ ಅಂತ ಅಂದ್ಕೊಳ್ಳಿ. 1.5-2 ನಿಮಿಷ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಆಯಿತು ಮಿಕ್ಸರ್ ಜಾರ್ನಲ್ಲಿ. ಇವಾಗ ಇದಕ್ಕೆ ನೋಡಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕರೆಕ್ಟಾಗಿರುವಂಥ ಮೆಜರ್ಮೆಂಟ್ಸು ನಾನು ಇಲ್ಲಿ ಸೈಡಲ್ಲಿ ಕೂಡ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ, ಒಂದು ನೋಟ್ ಬುಕ್ನಲ್ಲಿ ಬರೆದಿಟ್ಕೊಳ್ಳಿ. ನೀವು ಕೇಕ್ ಮಾಡುವಾಗ ನಿಮಗೆ ಸಹಾಯ ಆಗುತ್ತೆ. 1 ಕಪ್ ಅಂದರೆ ಒಂದು 850 ಗ್ರಾಮ್ ಅಷ್ಟು, ಅಂದರೆ 1/4 kg ಅಷ್ಟು. ಇದಕ್ಕೆ ನೋಡಿ ಅರ್ಧ ಕಪ್ಪಷ್ಟು ಹಾಲನ್ನು ಬಳಸ್ತೀನಿ. ಮೊದಲಿಗೆ ಇದನ್ನು ರುಬ್ಕೊಳ್ತೀನಿ ನಾನು, ಆಮೇಲೆ ಮತ್ತೆ ಹಾಲನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ಕೂಡ ನೋಡಿ ಒಂದು ಅರ್ಧ ನಿಮಿಷ ತಿರುಗಿಸ್ಕೊಳ್ಳಿ ಮಿಕ್ಸರ್ನಲ್ಲಿ. ಹಿಟ್ಟೇನು ಹಾಕಿದ್ದೀವಿ ಚೆನ್ನಾಗಿ ಬೆರಿಬೇಕು. ಇವಾಗ ನೋಡಿ ಈ ಟೈಮ್ನಲ್ಲಿ ಅರ್ಧ ಕಪ್ಪಷ್ಟು ನಾನಿಲ್ಲಿ ಹಾಲನ್ನು ಬಳಸ್ತಾ ಇದ್ದೀನಿ. ಸೊ ಇದನ್ನು 1.5 ನಿಮಿಷ ಚೆನ್ನಾಗಿ ಇದನ್ನು ಕೂಡ ತಿರುಗಿಸ್ಕೊಳ್ಳಿ ಮಿಕ್ಸರ್ ಜಾರ್ನಲ್ಲಿ. ಇವಾಗ ಎಲ್ಲವೂ ಕೂಡ ಮಿಕ್ಸ್ ಆಗಿ ಒಂದು ಕ್ರೀಮಿ ಆಗಿರುವಂಥ ಕನ್ಸಿಸ್ಟೆನ್ಸಿಗೆ ಇದು ಮಿಕ್ಸ್ಚರ್ ಏನಿದೆ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಸೊ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ನಾವು ಕರೆಕ್ಟಾಗಿ ಮೆಜರ್ಮೆಂಟ್ಸ್ ಪ್ರಕಾರ ಎಲ್ಲ ಪದಾರ್ಥಗಳನ್ನ ಹಾಕಿದ್ರೆ ಕರೆಕ್ಟ್ ಇದೇ ಥರ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿದ್ರೂ ಕೂಡ ಇದೇ ಥರ ಬರುತ್ತೆ. ಇವಾಗ ಇದಕ್ಕೆ ಉಳಿದಿರೋಂಥ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಹನಿ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿನ ಪೌಡರ್ ಮಾಡಿಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ವೆನಿಲಾ ಎಸೆನ್ಸ್ ಹಾಕಾದ್ಮೇಲೆ ಒಂದು ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ನೋಡ್ತಿರ್ಬೋದು, ಇಲ್ಲಿ 1/4 ಟೀ ಸ್ಪೂನ್ ಅಳತೆ ಇದು 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಹಾಗೆ ಬೇಕಿಂಗ್ ಪೌಡರ್ 2 ಬೇರೆ ಬೇರೆ. ಸೊ ನಿಮಗೆ ಕೇಕು ತುಂಬ ಫ್ಲಫಿಯಾಗಿ ಗರಿ ಬರುತ್ತಲ್ಲ, ಅದಕ್ಕೆ ಇದೇ ಕಾರಣ. ಬೇಕಿಂಗ್ ಪೌಡರ್ ಹಾಗೆ ಬೇಕಿಂಗ್ ಸೋಡಾನ ಕರೆಕ್ಟ್ ಪ್ರಮಾಣದಲ್ಲಿ ಹಾಕಿದ್ರೆ ಮಾತ್ರ ನಿಮಗೆ ಕೇಕು ಕರೆಕ್ಟು ಅಳತೆ ಹಾಕಿದ್ರೆ ಮಾತ್ರ ಕೇಕು ಗರಿಯಾಗಿ ಬರುತ್ತೆ. ಇದನ್ನು ನೋಡಿ ಈ ಥರ ರೌಂಡ್ ಕಟ್ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ ತುಂಬಾ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಅದು ತಕ್ಷಣವೇ ಫರ್ಮೆಟ್ ಆಗೋದ್ರಿಂದ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ ಟೂಟಿ ಫ್ರೂಟಿಗೆ 1 ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿ, ಇದಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಒಂದೇ ಕಡೆ ಕೂತ್ಕೊಳ್ಳಲ್ಲ. ಪ್ರತಿಯೊಂದು ಟೂಟಿ ಫ್ರೂಟಿ ಪೀಸ್ಗಳೇನಿದೆ ಹಿಟ್ಟಿನಲ್ಲಿ ಬ್ಯಾಟರ್ ಏನಿದೆ ಕೇಕ್ದು ಪ್ರತಿಯೊಂದು ಕಡೆನೂ ಹರಡುತ್ತೆ, ಒಂದೇ ಕಡೆ ಕೂತ್ಕೊಳ್ಳಲ್ಲ. ನೀವು ಹಾಗೆ ಹಾಕಿದ್ರೆ ಒಂದೇ ಕಡೆ ಕೂತ್ಕೊಂಡ್ಬಿಡತ್ತೆ ಅಂಟ್ಕೊಂಡು, ಆವಾಗ ಚೆನ್ನಾಗಿ ಬರಲ್ಲ ನಮಗೆ ಕೇಕ್ನಲ್ಲಿ. ಇವಾಗ ನೋಡಿ ಬ್ಯಾಟರು ರೆಡಿಯಾಗಿದೆ. ನಾನೊಂದು ಈ ಕೇಕ್ ಟಿನ್ ತೊಗೊಂಡಿದ್ದೀನಿ. ಸೊ ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಇದು ನಾನ್ ಸ್ಟಿಕ್ ಟೈಪ್ ಇರೋವಂಥ ತೊಗೊಂಡಿದ್ದೀನಿ. ನೀವು ಯಾವುದೇ ಬೇರೆ ಪಾತ್ರೆಯಲ್ಲಿ ಅಥವಾ ಅಲ್ಯೂಮಿನಿಯಂ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡು ಮೇಲ್ಗಡೆ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ, ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಕೂಡ ಹಾಕ್ಕೊಂಡು ಈ ಥರ ಕೇಕ್ ಬ್ಯಾಟರಿಂದ ಇದನ್ನು ಪ್ಲೇಸ್ ಮಾಡ್ಕೊಳ್ಳಿ. ಇವಾಗ ಮೇಲ್ಗಡೆ ಮತ್ತೆ ನಾನಲ್ಲಿ ಟೂಟಿ ಫ್ರೂಟಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ನಿಮ್ಮ ಹತ್ರ ಏನಾದ್ರು ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ಗೋಡಂಬಿ, ಬಾದಾಮ್, ಪಿಸ್ತಾ ಅದೆಲ್ಲ ಇದ್ದರೆ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಇವಾಗ ನೋಡಿ ನಾನು ಒಂದು 15 ನಿಮಿಷ ಮುಂಚೆ ಒಂದು ಕಡಾಯಿನ ಬಿಸಿ ಇಟ್ಟಿದೆ. ಪ್ರೀ ಹೀಟ್ಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 15 ನಿಮಿಷ ಪ್ರೀ ಹೀಟ್ ಆಗಿರುವಂಥ ಒಂದು ಕಡಾಯಿಗೆ ನಾನಿಲ್ಲಿ ಇದನ್ನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ.
ನೀವು ಇವಾಗ ಓವನ್ನಲ್ಲಿ ಪ್ರೀ ಹೀಟ್ಗೆ ಏನು ಇಡ್ತೀರಲ್ಲ ಒಂದು 15-20 ನಿಮಿಷ, ಅದೇ ಥರ ಕಡಾಯಲ್ಲೂ ಕೂಡ ಸೇಮ್ ಪ್ರೊಸೀಜರು. ಇವಾಗ ನೋಡಿ ಪ್ಲೇಸ್ ಮಾಡಿಕೊಂಡು ಮುಚ್ಚಿ ಒಂದು 20-30 ನಿಮಿಷ ಬಿಡ್ತೀನಿ. ಕರೆಕ್ಟ್ ಅಂದರೆ 30 ನಿಮಿಷ ಬಿಟ್ಬಿಡಿ, ಚೆನ್ನಾಗಾಗತ್ತೆ. ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು. ಸೊ ನೋಡಿ ಇವಾಗ ಒಂದು 30 ನಿಮಿಷ ಆಗಿದೆ, ತೆಗೆದು ನೋಡೋಣ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಪದೇ ನಡುವೆ ತೆಗೆದು ಹಾಕಿ ಮುಚ್ಚಿ ಮಾಡಬಾರ್ದು. ಕರೆಕ್ಟಾಗಿ ಟೈಮ್ ಸೆಟ್ ಮಾಡ್ಕೊಳ್ಳಿ. ಒಂದು 20-30 ನಿಮಿಷ ಬಿಟ್ಟು ತೆಗೆದ್ರೆ ನೋಡಿ ಒಂದು ಸ್ವಲ್ಪನೂ ಅಂಟಿಲ್ಲ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಕೇಕ್ ನೋಡಿ. ಇವಾಗ ಇದನ್ನು ತೆಗಿತಾ ಇದ್ದೀನಿ ನಾನು. ಸೊ ನಿಧಾನವಾಗಿ ಸ್ವಲ್ಪ ಕಡಾಯಿ ಏನಿದೆ ಸ್ವಲ್ಪ ಅಗಲವಾಗಿರುವಂಥದ್ದು, ದಪ್ಪ ತಳ ಇರೋವಂಥದ್ದು ಇಟ್ಟರೆ ತುಂಬಾ ಅನುಕೂಲ. ಸೊ ನೋಡಿ ಇವಾಗ ಇದನ್ನು ಬಿಟ್ಬಿಡ್ತೀನಿ ನಾನು ಒಂದು 15-20 ನಿಮಿಷ. ಚೆನ್ನಾಗಿ ಆರ್ಕೊಳ್ಳಿ, ಸೆಟ್ ಆಗಲಿ. ಬಿಸಿ ಇದ್ದಾಗ ತೆಗಿಲಿಕ್ಕೆ ಹೋಗ್ಬಿಡಿ. ಬಿಸಿ ಇದ್ದಾಗ ತೆಗೆದ್ರೆ ಕಟ್ಟಾಗಿ ಹೋಗುತ್ತೆ ಕೇಕು, ಸರಿ ಬರಲ್ಲ. ಇವಾಗ ನೋಡಿ ಚೆನ್ನಾಗಿ ಆರ್ಕೊಂಡಿದೆ ಒಂದು 20 ನಿಮಿಷ. ಇದನ್ನು ಯಾವ ಥರ ಬೇಕೋ ನೀವು ಆ ಥರ ಈ ಥರ ಪ್ಲೇಟ್ಗೆ ಸೆಟ್ ಮಾಡ್ಕೊಳ್ಬೋದು. ಇವಾಗ ನೋಡಿ ನಾನಿಲ್ಲಿ ಇದು ಟೀ ಟೈಮ್ ಕೇಕ್ ಆಗಿರೋದ್ರಿಂದ ನಿಮಗೆ ಹೊರಗಡೆ ಎಲ್ಲ ಸಿಗುತ್ತಲ್ಲ ಬ್ರಿಟಾನಿಯಾ ಕೇಕ್, ನೀವು ತಿಂದಿರ್ಬೋದು ಅಂದ್ಕೊಳ್ತೀನಿ. ಅದೇ ಟೇಸ್ಟು, ಅದೇ ಥರ ಟೇಸ್ಟ್ ಇರುತ್ತೆ. ಅದೇ ಥರ ನೋಡಿ ನೋಡಲಿಕ್ಕೂ ಕೂಡ ಅದೇ ಥರ ನೀವು ಈ ಥರ ಕಟ್ ಮಾಡ್ಕೊಳ್ಬೋದು ಸ್ಕ್ವೇರ್ ಆಕಾರಕ್ಕೆ. ಸೊ ತುಂಬಾ ಸುಲಭವಾಗಿ ನೀವು ಒಂದು 10 ನಿಮಿಷದಲ್ಲೆಲ್ಲ ಮಿಕ್ಸರ್ ಜಾರ್ನಲ್ಲಿ ಈ ಬ್ಯಾಟರ್ನ ರೆಡಿ ಮಾಡ್ಕೊಂಡು ಬಿಡ್ಬೋದು. ಕೇಕ್ ಮಾಡ್ಕೊಳ್ಬೇಕು ಅಂದ ತಕ್ಷಣ ನೀವು ನೋಡಿ ಮೆಜರ್ಮೆಂಟ್ಸ್ನ ಕರೆಕ್ಟಾಗಿ ಗೊತ್ತಿದ್ದರೆ ತಕ್ಷಣವೇ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಗರಿಗರಿಯಾಗಿ ಎಷ್ಟು ಪ್ಲಫಿಯಾಗಿ ಬಂದಿದೆ ಕೇಕು, ಕಲರ್ ನೋಡಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿರೋ ಒಂದು ಲೈಕ್ ಕೊತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.